ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ತಿಳ್ಕೊಂಡು ಲೆಕ್ಕ ಮಾಡಬೇಕು. ಅಪವರ್ತ್ಯಗಳು ಅಂದ್ರೆ ಏನು ಅಂದ್ರೆ ಅದು ಮಗ್ಗಿನ ಇದ್ದಂಗೆ ಇವು. ನೋಡ್ರಿ ಸರಿಯಾಗಿ ತಿಳ್ಕೊಂಡು ಲೆಕ್ಕ ಮಾಡ್ರಿ. ಸರಿಯಾಗಿ ತಿಳ್ಕೊಂಡ್ರೆ ನವೋದಯದಾಗ ಭಾಳ ಇಂಪಾರ್ಟೆಂಟ್ ಇರ್ತದೆ. ಹೆಂಗೆ ಗಣಿತಗಳನ್ನು ಹಾಕಿರ್ತಾರ ಅವರು. ಸರಾಸರಿ ಕೇಳ್ಯಾರ, 20ರ ಮೊದಲು 7 ಅಪವರ್ತ್ಯಗಳ ಮೊತ್ತ ಎಷ್ಟು ಅಂತ ಕೇಳಿದಾಗ ಏನು ಮಾಡ್ತೀರಿ? ಹೀಗೆಲ್ಲ ನೀವು ವಿಚಾರ ಮಾಡಿದ್ರೆ ಭಾಳ ಸರಳ ಇರ್ತಾವೆ ಲೆಕ್ಕಗಳು. ನಾವೊಂದು ನಿಮಗೊಂದು ಮಾತು ಹೇಳಿದ್ದೆ, 21 21 21 42 23 63 24 84 25 105 21 126 21 147 21 168 21 21 210 ಅಂದ್ರೆ 5 ಅಂಕೆ ಯಾವುದು? 1 2 3 4 5. 5ಕ್ಕೆ 5ನೇ ಅಂಕೆ ಯಾವುದದ? 105 ಅದು. ಅದು 11ರಲ್ಲಿ ಗುಣಾಕಾರ ಮಾಡಿಬಿಡ್ರಿ, ನೀವು ಉತ್ತರ ಅಷ್ಟೇ ಬರ್ತಾವೆ. ಮಾಡಿ ನೋಡ್ರಿ, ಕ್ಯಾಲ್ಕುಲೇಟರ್ದಾಗ ಹೊಡೆದು ನೋಡ್ರಿ. ನಾ ಬಾಯಲ್ಲೇನೆ ಗಣಿತಗಳನ್ನು ಹೇಳ್ತಿರ್ತಾವೆ. ನೀವು ಇಂಥ ಗಣಿತಗಳನ್ನು ಮಾಡಿಬಿಟ್ರೆ ನಿಮ್ಮನ್ನು ಕೈ ಹಿಡಿಯೋರು ಯಾರಿದ್ದಾರೆ? ನೋಡ್ರಿ, ಅಪವರ್ತ್ಯಗಳಂತಾರೆ. ಅದಕ್ಕೆ 21ರ 10 ಅಪವರ್ತ್ಯಗಳ ಮೊತ್ತ ಎಷ್ಟು ಅಂತ ಕೇಳಿದಂದ್ರೆ ಮಗ್ಗಿನೇ ಅದು. 21ರ 10 ಅಪವರ್ತ್ಯಗಳು, ಅನುಕ್ರಮ 10 ಅಪವರ್ತ್ಯಗಳಂದ್ರೆ ಮಗ್ಗಿನೇ ಬರಿಬೇಕು ನೀವು. ಹಿಂಗೆ ಕೊಟ್ಟಾಗ ಇದನ್ನು ನೀವು ಹೆಂಗೆ ಮಾಡ್ಕೊತ ಕೂಡ್ತೀರಿ ಅಂದ್ರೆ 21 21 21 42 23 63 24 ಮತ್ತು ಕೂಡಿಸಿ ನೋಡ್ರಿ ನೀವು ಅಪವರ್ತ್ಯಗಳು ಮೊತ್ತ. ಇವು ಮಗ್ಗಿನೇ. ಇವು ಎಷ್ಟು ಅಂಕಿ? 1 2 3 ನೋಡ್ರಿ. 21 21 ನಾ ತಿಳಿಸಲ್ಲ ಏನು ನೀವು ಮಾಡ್ತೀರೋ ಮಾಡ್ರಿ. ಟೈಮ್ ಕೊಟ್ಟದ, ಯಾಕಂದ್ರೆ ಸಡನ್ನಾಗಿ ಟೈಮ್ ಕೊಟ್ಟನು. ಇಂಥವೆಲ್ಲ ಗಣಿತಗಳನ್ನು ನೀವು ಕಲ್ತ್ರಿ ನಿಮ್ಗೆಲ್ಲ ಸರಾಸರಿಗಳೆಲ್ಲ ಬಾಯದಿಂದ ಬಂದ್ಬಿಡ್ತಾವೆ. ನಿಮ್ಗೆ ಒಟ್ಟ ಬಾಯದಿಂದೇ ಸರಾಸರಿ ಮಾಡೋದು ಹೆಂಗಂತಂದ್ರೆ ಅವಕ್ಕೊಂದು ಕ್ಲೂ ಇರ್ತವೆ. ಮತ್ತೆ ಕೇಳಿದರೆ ಹೆಂಗೆ ಮಾಡಬೇಕು ಮುಂದೆ ಮೇಲೆ ಇಂಥವೆಲ್ಲ ನೋಡ್ರಿ ಮಗ್ಗಿಗಳು. ಅವ್ರು ನಿಮಗೆ ಇದರಾಗ ವಿಡಿಯೋದಾಗ ಹಾಕ್ತಿರ್ತಾರೆ ನೋಡಿ. ಟಕ್ಕನ ನಾವು ಉತ್ತರ ಹೆಂಗೆ ಬರ್ತದೆ ಅನ್ನೋದು ಹೇಳಿ ನಿಮಗೆ ತಿಳಿಸಿ ನಾನು ಕೆಲವೊಂದು ನಮ್ಮ ಗಣಿತಗಳ ಕಾಪಿ ಆಗ್ಯಾವ. ನಾವು ವೇದಿಕ್ ಮ್ಯಾಥಮೆಟಿಕ್ಸ್ ಅಭ್ಯಾಸ ಮಾಡಿ ನಾವು ಕಲಿಸಿ ಅನುಭವದಿಂದ ನಾವು ಹೇಳಿರ್ತೀವಿ. ಇದನ್ನೊಂದು ಸಣ್ಣದೊಂದು ವಿಡಿಯೋ ಮಾಡಿ ಕಿಸಿಂದ ಇದ್ರಾಗ ಹಾಕಿ ಕಿಸಿಂದ ಅತಿ ವೇಗವಾಗಿ ಮಾಡ್ತಂತ ತೋರಿಸ್ಕೊತಿರ್ತಾರೆ. ನಾವು ಹಂಗಲ್ಲ, ನಾವು ಆ್ಯಕ್ಚುಲಿ ಫಾರ್ಮುಲಾಗಳನ್ನು ಪ್ರಯತ್ನ ಪಟ್ಟು ಕಂಡು ಹಿಡಿದಿದ್ದೀವಿ ನಾವು. ತಿಳ್ಕೊ, ನಾನು ನಿಮ್ಗೆ ಮುಂದಿನ ಲೆಕ್ಕ ಆಗಾವೇ ಹೇಳಿದ್ದೇನೆ. ಹಿಂಗೆ ಮಗ್ಗಿ ಬಂದಾಗ 11ರಲ್ಲಿ ಗುಣಾಕಾರ ಮಾಡ್ರಿ ಅಂತ ಹೇಳಿದ್ದೇನೆ. ಅದನ್ನಷ್ಟು ಅಭ್ಯಾಸ ಮಾಡಬೇಕಾಗ್ತದೆ. 21 21 21 42 23 63 24 84 25 105 21 126 21 147 21 168 21 189 21 210 ಮಧ್ಯದ ಅಂಕೆ 5 1 2 3 4 5. 5ನೇ ಅಂಕಿಗೆ ನೀವು 105ಕ್ಕೆ 11ರಲ್ಲಿ ಗುಣಾಕಾರ ಮಾಡಿಬಿಡ್ರಿ. 11 5 55 11 1 11 1155 ಬರ್ತದೆ. ಕ್ಯಾಲ್ಕುಲೇಟರ್ದಾಗ ಹೊಡೆದು ನೋಡ್ರಿ. ಇಷ್ಟು ಗಣಿತಗಳ ಫಾಸ್ಟ್ ನಿಮಗೆ ಬಂದು ಅಂದ್ರೆ ನಿಮ್ಮನ್ನು ಕೈ ಹಿಡಿಯೋರು ಯಾರಿದ್ದಾರೆ? 1155 ಬಂದೇ ಬಿಡ್ತದೆ. ಅದನ್ನೇ ಹೇಳ್ತಿರ್ತಲ್ಲ. ಇನ್ನು ನೋಡ್ರಿ 1155 ಉತ್ತರ ಸಂಖ್ಯೆ ನೋಡಿ. ಇಲ್ಲಿ ನಾ ಏನು ಮಾಡೀನಿ? 8 8 16 8 3 24 8 4 32 8 ಇಲ್ಲಿ 40 8 6 48 8 7 56 8 8 64 8 9 72 ಅಂದ್ರೇನು? 8ರ 9 ಅಪವರ್ತ್ಯಗಳ ಮೊತ್ತ ಎಷ್ಟು ಅಂತಂದಂಗಿದು. ಇದು ನವೋದಯದಾಗ ಬಿದ್ದದ ಗಣಿತ. ಅಪವರ್ತ್ಯಗಳಂದ್ರೆ ಏನು? 8ರಿಂದ 8ರ ಗುಣಲಬ್ಧಗಳು ಅಥವಾ 8ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಅಪವರ್ತ್ಯ. ಅಂದ್ರೆ ಏನು ಮಾಡಿರ್ತೀರಿ? 8 8 16 ತುಂಬ ಕೂಡಿಸ್ಕೋತ ಹೋಗ್ಬಾರ್ದು. ಎಷ್ಟು ಬೈ ಅನಿಸ್ರಿ? 1 2 3 4 5 6 7 8 9. ನಡಬರ್ಕಿನ ಅಂಕೆ ಯಾವ್ದು ಬರ್ತದೆ ನೋಡ್ರಿ? 1 2 3 4 4 ಆ ಕಡೆ 4 ಬಿಟ್ರೆ 40 ಬಂತು ನಡಬಾರ್ದು. 40ರ ಅಂಕೆ ಬಂದದಂದ್ರೆ ನೀವೇನು ಮಾಡಿ? ಎಷ್ಟು ಗುಂಪು ಹೋವು? 9 9 4 36 360 ಅಂತ ಇಟ್ಬಿಡ್ರಿ. ಮಾಡಿ ನೋಡ್ರಿ ನೀವು. 9 4 36 ಅದು. ಯಾಕಂದ್ರೆ
ಬೆಸ ಸ್ಥಾನದಾಗಿದ್ದು ಅಂದ್ರೆ ಅವು ಎಷ್ಟು ಗುಂಪು ಇರ್ತಾವ ಮಧ್ಯದ ಅಂಕಿಲೆ ಗುಣಾಕಾರ ಮಾಡಿಬಿಟ್ರೆ ಅದ್ರ ಮೊತ್ತ ಬರ್ತವೆ. ಸುಮ್ ಗುಣಾಕಾರ ಮಾಡಿ ನೀವು ಮತ್ತೆ ಬಂದದಿಲ್ಲ ನೋಡ್ರಿ ಅಂತಂತ ಹೇಳ್ತಿರ್ತಾರಲ್ಲ, ಅದು ಉಪಯೋಗ ಇಲ್ಲ. ಅದು ಹೆಂಗೆ ಮಾಡ್ಬೇಕು ಅನ್ನೋದು ಬೇಸಿಕ್ ತೋರಿಸ್ತೀವಿ ನಾವು. ಪರ್ಮನೆಂಟ್ ಇದು. ಪ್ರತಿಯೊಬ್ಬರ ಮನೆಯೊಳಗೆ ಗಣಿತದೊಳಗೆ ಎಕ್ಸ್ಪರ್ಟ್ ಆಗ್ಬೇಕು. ಮನ್ಯಾಗ ಒಬ್ರಿಬ್ಬರು ಒಂದು ಪ್ರತಿಯೊಂದು ಫ್ಯಾಮಿಲಿ ಮೆಂಬರ್ ಒಳಗೆ ಗಣಿತಗಳು ತಯಾರಾಗ್ಬೇಕು ನಾವು. ಯಾಕಂದ್ರೆ ಇನ್ನು ತಲೆಗೆ ವಿದ್ಯೆ ಬುದ್ಧಿಗೆ ಬೆಲೆ ಅದ. ಬೇಕಾದಷ್ಟು ಆಸ್ತಿ ಗಳಿಸ್ತೀರಿ ನೀವು, ವಿದ್ಯೆಗೆ ಎಷ್ಟು ಕಿಮ್ಮತ್ತು ಕೊಡ್ತಾರೆ. ಎಲ್ಲ ಸರ್ಕಾರ ಸಹಿತ ಬೆಲೆ ಮಾಡ್ತದೆ ವಿದ್ಯಾವಂತ. ನೀವು ನೋಡ್ರಿ, ನೀವು ಶಣರಾಗ್ರಿ, ನಾವೇನೋ ಮಾಡಿ ಇಟ್ಟಿದ್ದೀವಿ, ಇದ್ರ ಉಪಯೋಗ ತಗೋರಿ. ನೋಡ್ರಿ, ನಾ ತೋರಿಸ್ತಾನೆ. 8 1 8, 8 2 16, 8 3 24, 8 4 32, 8 5 40, 8 6 48, 8 7 56, 8 8 64, 8 9 72. ಇಲ್ಲಿ ಮಧ್ಯದ ಅಂಕಿ ಯಾವ್ದು ಬರ್ತದ ಅನ್ನೋದು ತಿಳ್ಕೊಬೇಕು. 1 2 3 4 ನೋಡಿ, 1 2 3 4 ಮಧ್ಯದ ಅಂಕಿ ಆಗ್ತಿಲ್ಲ ನೋಡ್ರಿ 40. ಈ 40ಕ್ಕೆ ಏನ್ ಮಾಡ್ಬೇಕು ನೀವು, ಈ ಎಷ್ಟವಲ್ಲ ಬೆಸ ಸ್ಥಾನದಾಗಿದ್ದಾಗ ಸಮಸ್ಥಾನ ಇದ್ದಾಗ ಬೇರೆ ಬರ್ತವೆ. 1 2 3 4 5 6 7 8 9 9ರಲ್ಲಿ ಗುಣಾಕಾರ ಮಾಡಿಬಿಡಿ, 360 ಬಂತು. ಅದು ನವೋದಯದಾಗ ಕೇಳಿದ್ದೆ ಅದು 10ರ ಮೊದಲ 5 ಅಪವರ್ತಿಗಳ ಸರಾಸರಿ ಕೇಳ್ಯಾರ. ಮತ್ತೆ ಎಷ್ಟು ಅಂತ ಕೇಳಿದ್ರೆ ಅದನ್ನು ನಾನು ನೀವು ಬಾಯದಿಂದ ಹೇಳೋದು. ನೋಡ್ರಿ, 360 ಬರ್ತದಿಲ್ಲ ನೋಡ್ರಿ. 2 4 6 6 12 20 22 24 24 ನಿಂದ 4 2 6 6 6 12 18 20 22 26 26 32 18 44 4 11 11 17 17 22 26 30 33 34 35 36 ಬಂದದ್ದು ನಾವು ಕರೆಕ್ಟ್. ಅದು ನಮಗೆ ಉತ್ತರ 360 ಎ. ನೋಡಿ, ಇದನ್ನೆಲ್ಲ ಕೂಡಿಸ್ಕೊತಾದ್ರೆ ಎಷ್ಟು ಟೈಮ್ ಹಿಡಿತದೆ. 10ರ ಮೊದಲು 5 ಅಪವರ್ತ್ಯಗಳ ಸರಾಸರಿ. 10ರ ಮೊದಲು 5, 10 1 10, 12 20, 13 30, 14 40, 15 50, 5 ಅಂದ. ಇದರ ನಡಬರ್ಕಿನ ಐಕ್ಯ ಇರ್ತದ 3 ಅದ. 3 5 150 ಬಂತಿದ್ರ ಸೂತ್ರ ಮೊತ್ತ. ಅದನ್ನು ಹೇಳ್ತದ ನೋಡ್ರಲ್ಲೇ. 5ರಲ್ಲಿ ಭಾಗಿಸ್ರಿ. ಮಧ್ಯದ ಸಂಖ್ಯೆ 30 ಅದ. ಅದೇ ಸರಾಸರಿ. ಬೆಸ ಸ್ಥಾನಗಳ ಕ್ರಮಬದ್ಧವಾಗಿತ್ತು ಅಂತಂದ್ರೆ ಮಧ್ಯದ ಸಂಖ್ಯೆನೇ ಸರಾಸರಿ. ಇದ್ರ ಮತ್ತೆ ಹೆಂಗೆ ಕಂಡು ಹಿಡಿಬೇಕು? ಇದು ಮೈಗಿದ್ದಂಗಿಲ್ಲ. 17 20 13 30 14 40 15 50 ನೋಡ್ರಲ್ಲೇ 3 30 ಇಡ್ರಿ. ಎಷ್ಟವ ಬೆಸ ಸ್ಥಾನವ ಅಂದ್ರೆ ಎಷ್ಟವ ಸ್ಥಾನ? 1 2 3 4 5 ಅವ ನೋಡ್ರಿ. 150 ಮೊತ್ತ ಆಗ್ತದಿಲ್ಲ, ನೀವೇ ನೋಡ್ರಿ. 150 5ರಲ್ಲಿ ಭಾಗಿಸ್ರಿ, ಆಗ್ತದಿಲ್ಲ ನೋಡ್ರಿ. ಪೂಜೆ 4 9 3 12 14 15 ಬಂದದಿಲ್ಲ ನೋಡ್ರಿ. 5 1 5 30 ಸರಾಸರಿ ಬರೋಬ್ಬರಿ 30 ನೋಡ್ರಿ. ಮಧ್ಯದ ಸಂಖ್ಯೆಯಿಂದ ಆ ಗುಂಪುಗಳಿಗೆ ನೀವು ಗುಣಾಕಾರ ಮಾಡಿದ್ರೆ ಸರಾಸರಿ ಬಂತು. 20ರ ಮೊದಲು 7 ಅಪವರ್ತ್ಯಗಳ ಸರಾಸರಿ. 7ರ ನಡಬರ್ಕಿನ ಅಂಕಿಗೆ 7ರಲ್ಲಿ ಗುಣಾಕಾರ ಮಾಡಿಬಿಟ್ರೆ ಉತ್ತರ ಬಂದ್ಬಿಡ್ತದೆ. ನೋಡ್ರಿ ಎಷ್ಟು ಬರ್ತದೆ. 20ರ 7ರ ಅಪವರ್ತ್ಯಗಳ ಸರಾಸರಿ ಅದ ಇದು. 21 20, 22 40, 23 60, 24 80, 25 100, 26 120, 27 140. ಸರ್ವಸ್ ಬಾಗಿಲೆ ಎಷ್ಟೋ 7 ಅಂಕಿಗಳು ಎಷ್ಟು ನೋಡ್ರಿ. 1 2 3 4 5 6 7. ಇದರ ಮಧ್ಯದ ಅಂಕಿ ಯಾವ್ದು ಬರ್ತದೆ ನೋಡ್ರಿ? 1 2 3 ನೋಡ್ರಿ 80 ಬಂತು. ಇದರ ಸರಾಸರಿ 80. ಉತ್ತರ ಸಂಖ್ಯೆ ಎ. ಮಾಡ್ಲಿಕ್ಕೆ ಸಹಿತ ಹೋಗ್ಬಾರ್ದು ನೀವು ಗಣಿತ. ಆಮೇಲೆ 20ರಿಂದ 7 ಅಪವರ್ತ್ಯಗಳ ಸರಾಸರಿ ಮೊತ್ತ ಕೇಳಿದಂದ್ರೆ
8 7 56 ಅಂಕಿ. ಇನ್ನು ಮಧ್ಯದ ಅಂಕಿ ಎಷ್ಟದ 80 ಅಂಕಿಗಳು ಎಷ್ಟು 1 2 3 4 5 6 7 8 7 56 560 ಹಚ್ಕೊಂಡು ಬಿಡ್ರಿ. ಎಷ್ಟವ ಅಂಕಿ 7 ಅವ ಮಾಡಿ ತೋರಿಸ್ತಾನೆ ಮತ್ತೆ ಸರಾಸರಿ 7 ಅಂದಲೇ 7 8 ನೋಡ್ರಿ ಬರೋಬ್ಬರಿ 80 ಸರಾಸರಿ ಬಂತಿಲ್ಲ ನೋಡ್ರಿ. ಇಂಥ ಗಣಿತಗಳನ್ನು ನಾವು ಹೆಂಗೆ ತಿಳಿಸ್ತೀವಿ ಅನ್ನೋದು ಮೊದಲು ಇಂಪಾರ್ಟೆಂಟ್. ಈಗ ನೀವು ಮತ್ತೆ ಮಾಡ್ಕೊಂಡು 3 ಭಾಗಿಸ್ತೀರಿ. ಈಗ ನೀವು ಮಧ್ಯದ ಸಂಖ್ಯೆನೇ ಸರಾಸರಿ ಅಂತ ಹಾಕಿ ಬಿಡ್ರಿ ಅಂತ ಹೇಳಿ ಮತ್ತೆ ಬಿಡಿಸಿ ತೋರಿಸಿದ್ ನಾ. ಇದು ಬಿಡಿಸಿ ತೋರಿಸಿದ್ದು ನಾ ಬಾಯಲ್ಲೇ ಹೇಳಿದ್ದು. ಇದರ ಮಧ್ಯದ ಸಂಖ್ಯೆನೇ ಸರಾಸರಿ. ಕ್ರಮಬದ್ಧವಾದ ಮಗ್ಗೆಗಳ ಮೊತ್ತನ ಕಂಡು ಹಿಡಿಬೇಕಾದ್ರೆ ಸಮಸ್ಥಾನದಾಗಿತ್ತು ಅಂದ್ರೆ ಮುಂದಿನ ಅಂಕಿ ಗುಂಪದ ಮುಂದಿನ ಅಂಕಿಲೆ ಗುಣಾಕಾರ ಮಾಡಬೇಕು. ಬೆಸ ಸ್ಥಾನದಾಗಿರ್ತಾನೆ ಮಧ್ಯದ ನಡವಳಿಕೆನ ಅಂಕಿಲೆ ಆ ಗುಂಪುಗಳ ಸಂಖ್ಯೆಯಿಂದ ಗುಣಾಕಾರ ಮಾಡಿಬಿಡ್ರಿ ಮತ್ತೆ ಸಿಗ್ತದೆ. ನೆನ್ಪಿಟ್ಟುಕೋರಿ, ಇದನ್ನು ಸರಿಯಾಗಿ ತಿಳ್ಕೊಂಡು ಇಂಥ ಗಣಿತಗಳನ್ನು ಕಲೀರಿ. ಮುಂದೆ ಪ್ರತಿಯೊಬ್ಬರು ಗಣಿತದೊಳಗೆ ನೀವು ಶಾಣ್ಯರಾಗೋದ್ರೆ ನಮ್ಮ ಹುಡುಗರು ಎಷ್ಟು ತಯಾರದು, ಆಮೇಲೆ ಎಷ್ಟು ತಿಳ್ಕೊಂಡಾರ, ಎಷ್ಟು ವಿದ್ಯೆ ತಿಳಿತು, ಯಾವ ಶಾಲೆದಿಂದ ಬಂದರೂ ಮನೆಯೊಳಗೆ ನೋಡುತ್ತಾರ ಅಂತಂದ್ರೆ ನಾವು ಸಹಿತ ಜವಾಬ್ದಾರಿಯಿಂದ ಕಲಿಸ್ತೀವಿ. ಮನೆಯೊಳಗೆ ನೋಡೋರು ಇರ್ಬೇಕು ಮೊದಲು. ಅಂದ್ರೆ ಶಿಕ್ಷಕರು ಸಹಿತ ಭಾಳ ಕಾಳಜಿ ತಗೊಂಡು, ಈಗ ಒಂದು ಉದಾಹರಣೆ ಹೇಳತ್ತಂದ, ನಂದು ಆದದ್ದು ಹೇಳತ್ತಂದ. ನಮ್ಮಲ್ಲಿ ಒಬ್ರು ಬ್ಯಾಂಕಿನ ಸಾಹೇಬರು ಇದ್ರು, ಒಂದು ಹುಡುಗಿನ ಬಿಟ್ಟಿದ್ರು, ಸ್ಟೇಟಿಗೆ ರ್ಯಾಂಕ್ ಬಂದಿದ್ದಳಾಕಿ. ಪ್ರತಿನಿತ್ಯ ಮನೆಯೊಳಗೆ ಆ ಹುಡುಗಿಗೆ ಅಭ್ಯಾಸ ಹೇಳಿ ತಯಾರು ಮಾಡಿ ಕಳಿಸ್ತಿದ್ರು. ಮನೆ ಒಳಗೆ ಶಾಣ್ಯರಿದ್ದಾರ ಶಿಕ್ಷಕರ ಸಹಿತ ಪಾಲಕರಿಗೆ ಬೆಲೆನೂ ಕೊಡ್ತಾರೆ. ಅವ್ರ ಮನೆ ಚೆಕ್ ಮಾಡ್ತಾರ ಅಂತ ಕಾಳಜಿ ತಗೊಂಡು ವಿದ್ಯಾರ್ಜನೆ ಮಾಡ್ತಾರೆ. ಅದಕ್ಕೆ ನೀವು ಪಾಲಕರು ನೀವು ಶಾಣ್ಯರಾಗ್ರಿ, ವಿದ್ಯಾರ್ಥಿಗಳನ್ನ ತಯಾರು ಮಾಡ್ಕೊರಿ. ರೊಕ್ಕ ಖರ್ಚು ಮಾಡ್ಕೊಂಡಿರ್ತಾರೆ ನಿಮ್ಮ ಹುಡುಗರು ಎಷ್ಟು ತಯಾರಾಗ್ಯಾವ ಅನ್ನೋದ್ರೆ ನೋಡ್ಕೋಬೇಕಲ್ಲ. ನೋಡಿ ವಿದ್ಯಾ ಸಂಗ್ರಹ ಮಾಡ್ಕೊರಿ, ಎಷ್ಟು ನಿಮಗೆ ಬೆಲೆ ಅದಾದ್ರದ್ದು ನೋಡ್ಕೊರಿ. ನೋಡ್ರಿ ಈಗ ಅಷ್ಟು ನಾ ತಿಳಿದಷ್ಟು ಹೇಳಿ ಮುಂದಿನ ಗಣಿತಗಳು ಬರ್ತಾವ ಸರಾಸರಿ ಮಾಡ್ರಿ.